ನಮಸ್ಕಾರ, ನನ್ನ ಹೆಸರು ನಂದಿನಿ. ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿ, ತಿಪ್ಪೇನಹಳ್ಳಿ ಕಸದ ಗಾಡಿ ಡ್ರೈವರ್. ನಾನು ಸಿಂಗಲ್ ಆಗಿ ಇರೋದು. ಈ ಪ್ರದೀಪ್ ಈಶ್ವರ್ ಸರ್ 2,000 ಸಾವಿರ ಅಮೌಂಟ್ ಹಾಕಿದಾಗಿಂದ ನನ್ನ ಮಕ್ಕಳಿಗೆ ಓದೋಕ್ಕೆ ಖರ್ಚು ಮಾಡ್ತಾಯಿದ್ದೀನಿ. ಮನೆ ಸಂಸಾರಕ್ಕೂ ಪರವಾಗಿಲ್ಲ. ಅದಕ್ಕೆ ಮುಂಚೆ ಜಾಸ್ತಿ ಬಾಧೆ ಆಗಿತ್ತು. ಇವಾಗ ಈ ಡ್ರೈವರ್ ಕೆಲಸಕ್ಕೆ ಹೋದಾಗಿಂದ ಅದು ಎಲ್ಪ್ ಆಗ್ತೈತೆ, ಅದ್ರ ಜೊತೆಗೆ ಇದೊಂದು ಎಲ್ಪ್ ಆಗ್ತೈತೆ. ಹಂಗಾಗಿ ನಾನು ಜೀವನ ಮಾಡೋಕ್ಕೆ ಆರಾಮಾಗೈತೆ. ಅದಕ್ಕೆ ಮುಂಚೆ ಸ್ವಲ್ಪ ಜಾಸ್ತಿ ಬಾಧೆ ಅನ್ನಿಸ್ತೈತೆ ಸರ್. ಇದು ಹಾಕಿದ್ಮೇಲೆ ಮನೆ ಖರ್ಚಿಗೂ ಪರವಾಗಿಲ್ಲ, ಮಕ್ಕಳಿಗೆ ಓದ್ಸೋಕ್ಕೂ ಪರವಾಗಿಲ್ಲ, ಎಲ್ಲಕ್ಕೂ ಆರಾಮಾಗಿದೆ. ಇಲ್ಲೇ ತಿಪ್ಪೇನಹಳ್ಳಿ ಪಂಚಾಯತಿ ಕಸ ವಿಲೇವಾರಿ ಘಟಕ ಐತಲ್ಲ, ಆ ಗಾಡಿ ಸಂಘದಿಂದ ಸರ್, ಒಕ್ಕೂಟದಿಂದ, ಶ್ರೀಶಕ್ತಿ ಸಂಘದಿಂದ ಇದರಿಂದ ಕಳಿಸಿ ತಾಲೂಕು ಪಂಚಾಯತಿಯಿಂದ. ಅಲ್ಲೊಂದು ತಿಂಗಳು ಟ್ರೈನಿಂಗ್ ಕೊಟ್ಟರು. ಆಮೇಲೆ ಬಂದು ಮೊನ್ನೆ ಗೌರಿ ಹಬ್ಬದ ತಿಂಗಳಿಂದ ಇಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲಿ ಪಂಚಾಯತಿಯವರು ಎಲ್ಲರೂ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಈ ನಡುವೆ ಪರವಾಗಿಲ್ಲ ಸರ್. ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಹೇಳ್ತೀನಿ. ಯಾಕಂದರೆ ನಾವು ಒಬ್ಬೊಬ್ರು ಇರೋರು ಜೀವನ ಮಾಡೋದು ಜಾಸ್ತಿ ಕಷ್ಟ. ಹಂಗಾಗಿ ಇವ್ರು ಆಗ್ತಾ ಇದ್ದಾರಲ್ಲ, ಅದರಿಂದ ನನ್ನ ಮಕ್ಕಳು ಓದೋಕ್ಕೂ ಏನೂ ಬಾಧೆ ಅನ್ನಿಸ್ತಾ ಇಲ್ಲ. ಊಟಕ್ಕೂ ಸ್ವಲ್ಪ ಬಾಧೆ ಇತ್ತು. ಆ ಕಾಸಿಂದ ಮನೆ ಸಂಸಾರನೂ ನೋಡ್ತೀನಿ. ಮಕ್ಳಿಗೆ ಡೈಲಿ 20 ರೂಪಾಯಿ ಚಾರ್ಜ್ ಬೇಕೇ ಬೇಕು ನನ್ನ ಮಗಳ್ಗೆ. ಆ ಥರ ಹೇಳಿ ಆಟೋಕ್ಕಾಗನ ಮಾಡ್ಕೊಂಡು ಆ ಥರ ಯೂಸ್ ಮಾಡ್ಕೊತಾ ಇದ್ದೀವಿ ಸರ್. ನಾನು ಅಂದರೆ ತಿಂಗಳಿಗೆ 2,000 ಅಂದ್ರೂ ಅದು ಸರ್ ಎಷ್ಟಾಯ್ತು ಅವಾಗ? 14 ಅಂತ 24,000. ಏನು ವೇಸ್ಟ್ ಖರ್ಚೇನು ಮಾಡಲ್ಲಲ್ಲ. ಆಟೋಕ್ಕೆ ಮತ್ತು ಅವ್ರಿಗೇನ ಬೇಕಂದಿತ್ತು ಮಕ್ಳಿಗೆ ಪೆನ್ನು ಪೆನ್ಸಿಲ್ ಆ ಥರಕ್ಕೆ ಯೂಸ್ ಮಾಡ್ಕೊತೀನಿ ಅಷ್ಟೇ. ಇನ್ನೇನು ಇದು ಮಾಡ್ಕೊಳಲ್ಲ. ಮಕ್ಳು ಎಜುಕೇಷನ್ಗೆ ಯೂಸ್ ಮಾಡ್ತಾರೆ ಅದು ನಾನು.